ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ದೇವನಹಳ್ಳಿ ತಾಲೂಕಲ್ಲಿ ಹಿಂದೆ BJP ಸರ್ಕಾರ 1770 ಎಕರೆಗಳನ್ನು ಕೈಗಾರಿಕೆಗಳಿಗೋಸ್ಕರ ರೈತರಿಂದ ವಶಪಡಿಸ್ಕೊಳ್ಳೋದಕ್ಕೆ ಆದೇಶನ ಮಾಡಿತ್ತು. ಇವಾಗ ಏನಾಗ್ತಿದೆ ಅಂದರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ತೊಗೊಂಡಿದೆ. ಅಂದರೆ ಕೈಗಾರಿಕೆಗೆ ಜಾಗ ಬೇಡ ಅಂತ ಹೇಳಿ ರೈತರಿಗೆ ವಾಪಸ್ ಕೊಡೋದಾಗಿ ಹೇಳಿ ಇವಾಗ ಜಾಗನ ವಾಪಸ್ ತೊಗೊಂಡಿದೆ. ಅದೇ ರೀತಿ ಆ ರೈತರುಗಳು ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಇದು ಅಂತ ಹೇಳ್ತಿದ್ದಾರೆ. ನಿಜ, ರೈತರು ನಿಜವಾಗ್ಲೂ ಒಂದು 2.5-3 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ಖಂಡಿತ ಇದು ರೈತರಿಗೆ ಸಿಕ್ಕಿರುವಂಥ ಜಯ ಮತ್ತು ರೈತರೇ ಈ ದೇಶದ ಬೆನ್ನೆಲುಬು. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗಿರೋಂಥ ವಿಚಾರನೇ ಇದು. ಅದ್ರ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಒಂದಷ್ಟು ಜನ ಈ ಎಡಪಂಥೀಯ ಒಂದಷ್ಟು ಸಂಘಟನೆಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ರು. ಅವರು ಕೂಡ ಇವತ್ತು ನಮಗೆ ಚಂದ ಜಯ ಇದು ಅಂತ ಹೇಳ್ಕೊಂತಿದ್ದಾರೆ. ಯಾರಿಗಾದರೂ ಸಿಕ್ಕಲಿ ಜಯ. ಒಟ್ಟಿನಲ್ಲಿ ಏನಂದರೆ ಆ ರೈತರಿಗೆ ಇವತ್ತು ಜಾಗ ವಾಪಸ್ ಸಿಕ್ಕಿದೆ. ಆ ರೈತರು ಇವತ್ತು ಖುಷಿಯಾಗಿದ್ದಾರೆ. ಆದರೆ ಇಲ್ಲಿ ಸರ್ಕಾರದ ನಡೆ ತುಂಬ ಅನುಮಾನಗಳನ್ನ ಹುಟ್ಟಾಗ್ತಿದೆ, ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತಿದೆ. ಸಿದ್ದರಾಮಯ್ಯನವರೇ, ನೀವು ಈ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ಉತ್ತರ ಕೊಡಬೇಕಾಗತ್ತೆ ಸಾರ್ವಜನಿಕವಾಗಿ. ಏನಕ್ಕೆ ಅಂದರೆ ನೋಡಿ, ನಿಮ್ಮ ಸರ್ಕಾರ ಬಂದೀಗ 2.5 ವರ್ಷ ಆಯಿತು. ಹಿಂದಿನ ಸರ್ಕಾರ ಆ ಜಮೀನುಗಳನ್ನ ಕೈಗಾರಿಕೆಗೆ ತೊಗೋಬೇಕು ಅಂತ ಹೇಳಿ ಆದೇಶ ಆಗಿತ್ತು. ನೀವು ಬಂದ ಮೇಲೂ ಕೂಡ ಅದನ್ನು ಹಾಗೇ ಮುಂದುವರಿಸಿದ್ರಿ. ಮತ್ತು ನೀವು ಅಂತಿಮ ಆದೇಶನೂ ಕೂಡ ಮಾಡಿದ್ರಿ. ಅಂತಿಮ ಆದೇಶ ಏನು ಅಂದರೆ ಭೂಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ ಅಂತಿಮವಾಗಿ ನೀವು ಆದೇಶನೂ ಮಾಡಿದ್ರಿ. ಆದೇಶ ಮಾಡಿ ಆದಮೇಲೂ ಕೂಡ ನೀವು ನಿನ್ನೆ ಏನು ಆದೇಶ ಮಾಡಿದ್ರಲ್ಲ, ನೀವು ಆ ಆದೇಶನ ರದ್ದು ಮಾಡಿ ಪೂರ್ಣ ಏನು ಸ್ವಾಧೀನಪಡಿಸ್ಕೊಳ್ಳೋ ಪ್ರಕ್ರಿಯೆ ಇತ್ತಲ್ಲ, ಆ ಪ್ರಕ್ರಿಯೆನೇ ಕೈ ಬಿಟ್ಟಿದ್ದೀವಿ, ನಾವು ನಿಮ್ಮ ಜಮೀನುಗಳನ್ನ ತೊಗೊಳ್ಳೋದಿಲ್ಲ, ನಿಮ್ಮ ಜಮೀನುಗಳು ನೀವೇ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದೀರಿ. ಅದರ ಜೊತೆಗೆ ನೀವೇನು ಹೇಳ್ತಿದ್ದೀರ ಅಂದರೆ, ಯಾರಾದರೂ ಸ್ವಇಚ್ಛೆಯಿಂದ ಭೂಮಿಗಳನ್ನ ಮಾರೋದಾದರೆ ನಾವು ತೊಗೊಳ್ತೀವಿ ಅಂತ ಹೇಳ್ತಿದ್ದೀರಿ. ಸಿದ್ದರಾಮಯ್ಯನವರೇ, ನಿಮ್ಮ ಈ ನಡೆಯನ್ನು ನೋಡ್ತಾ ಇದ್ದರೆ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಹುಡ್ತಾ ಇದೆ. ಏನು ಅಂದರೆ, ನೀವು ಆ ರೈತರ ಮೇಲಿನ ಕಾಳಜಿಗೋಸ್ಕರ ಆಗಲಿ ಅಥವಾ ಆ ರೈತರಿಗೆ ಭೂಮಿನ ಉಳಿಸ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಆಗಲಿ ನೀವು ಅದನ್ನು ಏನು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನೀವು ರದ್ದು ಮಾಡಿಲ್ಲ. ನೀವು ನಿಜವಾಗ್ಲೂ ರೈತರ ಮೇಲೆ ನಿಮಗೆ ಕಾಳಜಿನೇ ಇತ್ತು, ರೈತರು ಉಳಿಬೇಕು, ಈ ರೈತರೇ ಈ ದೇಶದ ಬೆನ್ನೆಲುಬು ಅಂತ ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದರೆ ನೀವು ಒಂದು ಆದೇಶ ಮಾಡಬೇಕಾಗಿತ್ತು. ನೀವೇನೋ ಸ್ವಾಧೀನಪಡಿಸ್ಕೊಳ್ಳೋ ಆದೇಶನ ರದ್ದು ಮಾಡಿದ್ರಲ್ವ, ಅದ್ರ ಜೊತೆಯಲ್ಲಿ ನೀವೊಂದು ಆದೇಶ ಮಾಡಬೇಕಾಗಿತ್ತು. ಒಂದು 20-25 ವರ್ಷದವರೆಗೂ ಈಗ ಏನು ಆ ಭೂ ಸ್ವಾಧೀನ ಪ್ರಕ್ರಿಯೆನ ನೀವು ಕೈ ಬಿಟ್ಟಿದ್ದೀರಲ್ಲ, 1177 ಎಕರೆ ಜಮೀನು, ಆ ಜಮೀನು ಇನ್ನೊಂದು 20-25 ವರ್ಷ ಇದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ವಾಣಿಜ್ಯ ಬಳಕೆಯನ್ನು ಮಾಡಬಾರ್ದು, ಇದು ವ್ಯವಸಾಯ ಭೂಮಿಯಾಗಿ ಉಳಿಬೇಕು ಅಂತ ನೀವು ಆದೇಶ ಮಾಡಬೇಕಾಗಿತ್ತು. ಆದರೆ ನೀವು ಆದೇಶ ಮಾಡಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನೀವು ಖಂಡಿತವಾಗ್ಲೂ ಕೂಡ ರಿಯಲ್ ಎಸ್ಟೇಟ್ ಏನು ನಡೆಸ್ತಾರಲ್ವ ಕಂಪನಿಗಳು, ಅವರ ಒತ್ತಡಕ್ಕೆ ನೀವು ಮಣಿದಿದ್ದೀರಿ. ಆಮೇಲೆ ನೀವೇ ಬೆಂಬಲಿಸುವಂಥ ನಿಮ್ಮ ಎಡಪಂಥೀಯ ಕೆಲವು ಸಂಘಟನೆಗಳವರಿದ್ರಲ್ಲ, ನಿಮ್ಮ ಎಡಪಂಥೀಯ ಎಡಬಿಡಂಗಿಗಳು, ಅವರ ಒತ್ತಡಕ್ಕೆ ನೀವು ಮಣಿದಿದ್ದೀರಿ. ಪ್ರಕಾಶ್ ರಾಜ್ ಅಂತವರ ಒತ್ತಡಗಳಿಗೆ ನೀವು ಮಣಿದು ಇವತ್ತು ಆ ಭೂಸ್ವಾಧೀನ ಪ್ರಕ್ರಿಯೆ ಆದೇಶನ ನೀವು ವಾಪಸ್ ತೊಗೊಂಡಿದ್ದೀರಿ. ಇದು ಇವತ್ತು ಸಾರ್ವಜನಿಕರಲ್ಲಿ ತುಂಬ ಚರ್ಚೆ ಆಗ್ತಿರುವಂಥ ವಿಚಾರ. ನಿಮ್ಮ ನಡವಳಿಕೆನೇ ಇವತ್ತು ಇಂಥ ಒಂದು ಪ್ರಶ್ನೆಗಳನ್ನ ಹುಟ್ಟಾಗ್ತಿದೆ. ಇದಕ್ಕೆ ನೀವು ಉತ್ತರ ಕೊಡಬೇಕು. ಏನಕ್ಕೆ ಅಂದರೆ ನೋಡಿ, ಹಿಂದೆನೂ ಕೂಡ ರೈತರ ಹತ್ರ ಭೂಮಿನ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿಗೋಸ್ಕರ, ಕೈಗಾರಿಕೆಗಳಿಗೋಸ್ಕರ. ಇವತ್ತು ಏನು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ, BL ಫ್ಯಾಕ್ಟ್ರಿ, HMT, HAL, NAL, ಇಸ್ರೋ, ಈ ಎಲ್ಲ ಕಂಪ್ನಿಗಳು ಇರೋ ಜಾಗಗಳು ಕೂಡ ಹಿಂದೆ ರೈತರ ಜಾಗಗಳೇ.
ಇವೇನು ಯಾವ ಸರ್ಕಾರಿ ಜಾಗಗಳೇನಲ್ಲ, ಹಿಂದೆ ರೈತರಿದ್ದಿದ್ದೆ. ಅವತ್ತು ನೀವು ರೈತರ ಹತ್ರ ಜಾಗ ತೊಗೊಳ್ಳೋದಾದರೆ, ಇವತ್ತು ನೀವು ಬಿಡ್ತಾ ಇದ್ದೀವಿ ಅನ್ನೋದಾದರೆ ನಮಗೆ ಈ ಅನುಮಾನಗಳು ಖಂಡಿತ ಬರುತ್ತೆ, ಖಂಡಿತವಾಗ್ಲೂ ಈ ಅನುಮಾನಗಳು ಬರುತ್ತೆ. ಮತ್ತು ರಾಜ್ಯದಲ್ಲಿ ಬರೀ ದೇವನಹಳ್ಳಿನಲ್ಲಿರೋದು ಅಷ್ಟೇನ ರೈತರು? ನೀವೀಗ ಬೇರೆ ಬೇರೆ ಕಡೆಯಿಂದನೂ KDBಯಿಂದ ಭೂಸ್ವಾಧೀನ ಪ್ರಕ್ರಿಯೆಗಳು ಮಾಡ್ತಿದ್ದೀರಿ, ರೈತರ ಹತ್ರ ಭೂಮಿ ತೊಗೊತಾ ಇದ್ದೀರಿ. ದೇವನಹಳ್ಳಿ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲೂ ಕೂಡ ರೈತರು 1.5-2 ವರ್ಷದಿಂದ ಧರಣಿಗಳು ಮಾಡ್ತಿದ್ದಾರೆ. ಈಗ ಅಲ್ಲೂ ಕೂಡ ಅಧಿಸೂಚನೆಗಳು ಬಂದಿದೆ, ನೀವು ಭೂಮಿ ಕೊಡಬೇಕು ಅಂತ ಹೇಳಿ. ನಿಮ್ಗೆ ಯಾಕೆ ಆ ರೈತರ ಮೇಲೆ ಕಾಳಜಿ ಇಲ್ಲ? ಬರೀ ದೇವನಹಳ್ಳಿನಲ್ಲಿ, ಆ ದೇವನಹಳ್ಳಿ ತಾಲೂಕಲ್ಲಿ ಮಾತ್ರ ಒಂದಷ್ಟು ಭೂಮಿನ ನೀವು ಕೈ ಬಿಡೋದಾದರೆ ದೊಡ್ಡಬಳ್ಳಾಪುರದಲ್ಲಿ ಯಾಕೆ ಬಿಡ್ತಾ ಇಲ್ಲ ನೀವು? ಅಥವಾ ಕರ್ನಾಟಕದ ಬೇರೆ ಬೇರೆ ಕಡೆ ನೀವೇನು ಇವಾಗೆಲ್ಲ ನೋಟಿಫೈ ಮಾಡಿದ್ದೀರಲ್ಲ, ಯಾಕೆ ಬಿಡ್ತಾ ಇಲ್ಲ? ಮತ್ತು BDAದವ್ರು ಅಕ್ವೈರ್ ಮಾಡ್ಕೊಂಡಿದ್ರು, ಯಾವುದು ಅರ್ಕಾವತಿ ಲೇಔಟಿಗೆ ಸಾಕಷ್ಟು ಜನ ಮನೆಗಳು ಕಟ್ಕೊಂಡಿದ್ರು. ಆ ಮನೆಗಳನ್ನ ಹೊಡೆದು ನೀವು ಲೇಔಟ್ ಮಾಡಿದ್ರಿ, ಅಂಥ ಭೂಮಿಗಳು ನೀವು ಬಿಡಲಿಲ್ಲ, ಹೊಡೆದಾಕಿದ್ರಿ. ಆದರೆ ಈ ಭೂಮಿನ ನೀವು ಬಿಡ್ತಾ ಇದ್ದೀರಾ ಅಂದರೆ ಇದ್ರ ಹಿಂದೆ ಏನಿರ್ಬೋದು? ಇದ್ರ ಮರ್ಮ ಏನಿದೆ ಸಿದ್ದರಾಮಯ್ಯನವರೇ? ಏನಕ್ಕೆ ಅಂದರೆ ಅಂತಿಮ ಆದೇಶನೂ ಕೂಡ ನೀವೇ ಹೊಡಿಸಿದ್ರಿ, ನಿಮ್ಮ ಸರ್ಕಾರನೇ ಹೊಡಿಸಿತ್ತು. ಅಂತಿಮ ಆದೇಶ ಆದ ಮೇಲೂ ಕೂಡ ನೀವು ರದ್ದು ಮಾಡ್ತೀರಾ ಅಂದರೆ ಇದರ ಹಿಂದೆ ಈ ಷಡ್ಯಂತ್ರಗಳು ನಡೆದಿದೆ. ನೀವು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಲಾಬಿಗೆ ನೀವು ಒಳಗಾಗಿದ್ದೀರಿ, ಮತ್ತು ಈ ಎಡಪಂಥಿ ಎಡಬಿಡಂಗಿಗಳ ಒತ್ತಡಕ್ಕೆ ನೀವು ಮಣಿದಿದ್ದೀರಿ ಅಂತ ನಾವು ಯಾಕೆ ಭಾವಿಸ್ಬಾರ್ದು ಸಿದ್ದರಾಮಯ್ಯನವರೇ? ಕರೆಕ್ಟ್ ಅಲ್ವಾ? ನೀವು ಉತ್ತರ ಕೊಡಿ. ಇಲ್ಲ ಅನ್ನೋದಾದರೆ ದಯವಿಟ್ಟು ಉತ್ತರ ಕೊಡಿ. ಏನಕ್ಕೆ ಅಂದರೆ ನೀವು ಹೇಳ್ತಿದ್ದೀರಿ ಯಾರಾದರೂ ರೈತರು ಸ್ವಇಚ್ಛೆಯಿಂದ ಸರ್ಕಾರಕ್ಕೆ ಕೊಡೋದಾದರೆ ನಾವು ತೊಗೊಳ್ತೀವಿ, ಜಮೀನನ್ನ ಖರೀದಿ ಮಾಡ್ತೀವಿ ಅಂತ. ಸಿದ್ದರಾಮಯ್ಯನವರೇ, ನೀವು ಈ ಭೂಸ್ವಾಧೀನ ಪ್ರಕ್ರಿಯೆನ ವಾಪಸ್ ಪಡೆಯೋದಕ್ಕೆ ಮುಂಚೆ ನಿಮಗಿದು ಹೊಳಿಲಿಲ್ವೇ? ಯಾರೆಲ್ಲ ಭೂಮಿ ಕೊಡೋಕೆ ರೆಡಿ ಇದ್ದಾರೆ ರೈತರು, ನೀವು ಅವರನ್ನು ಕರೆಸಿ, ಕೊಡೋರು ಎಷ್ಟು ಜನ ಕೊಡೋರಿದ್ದಾರೆ ಅವರನ್ನು ಒಂದು ಗುಂಪು ಮಾಡಿ ನೀವು ಅವ್ರ ಜಮೀನನ್ನ ತೊಗೊಬೋದಾಗಿತ್ತಲ್ಲ, ಯಾಕೆ ತೊಗೊಳ್ಳಿಲ್ಲ ನೀವು? ಈ ಥರದ ಪ್ರಶ್ನೆಗಳು ಹುಟ್ಟೋದಿಲ್ವಾ? ತೊಗೊಬೋದಾಗಿತ್ತಲ್ಲ ನೀವು. ಈಗ ಆದೇಶ ರದ್ದು ಮಾಡಿದ್ಮೇಲೆ ನೀವು ಕೊಡೋರು ಕೊಡ್ಬೋದು ಅಂತ ಹೇಳಿದ್ರೆ ಕೊಡೋರು ನಿಮ್ಗೆ ಯಾಕೆ ಕೊಡ್ತಾರೆ? ರಿಯಲ್ ಎಸ್ಟೇಟ್ನವ್ರು ಕೊಡ್ತಾರೆ, ಅವರು ನಿಮಗಿಂತ ಜಾಸ್ತಿ ದುಡ್ಡು ಕೊಡ್ತಾರೆ, ನಿಮ್ಗೆ ಯಾಕೆ ಕೊಡ್ತಾರೆ ಸ್ವಾಮಿ? ನೀವು ಈ ಆದೇಶ ರದ್ದು ಮಾಡೋದಕ್ಕೆ ಮುಂಚೆ ನೀವು ಈ ಕೆಲಸ ಮಾಡಿದರೆ ಒಪ್ಕೋಬೋದಾಗಿತ್ತು. ಆದರೆ ನೀವು ಇವತ್ತೇನು ಹೇಳ್ತಿದ್ದೀರಿ? ಯಾರಾದರೂ ಕೊಡೋರಿದ್ರೆ ಬನ್ನಿ, ನಾವು ತೊಗೊಳ್ತೀವಿ. ಸಿದ್ದರಾಮಯ್ಯನವರೇ, ಯಾರೋ ಅರ್ಧ ಎಕರೆನೋ 3/4 ಎಕರೆನೋ 1 ಎಕರೆನೋ ಕೊಟ್ಟರೆ ತಗೊಂಡು ಏನು ಮಾಡ್ತೀರಿ ನೀವು? ಹೇಳಿ. ನೀವು ಅಲ್ಲೇ ಏರೋಸ್ಪೇಸ್ ಇಂಡಸ್ಟ್ರಿ ಮಾಡೋಕ್ಕಾಗತ್ತಾ? ಹೇಳಿ. ಆಗಲ್ಲ. ನಿಮಗೆ ಗೊತ್ತು, ಸರ್ಕಾರಕ್ಕೆ ಯಾರೂ ಭೂಮಿನ ಕೊಡೋಕ್ಕೆ ರೆಡಿ ಇಲ್ಲ, ಆ ರೈತರು ರಿಯಲ್ ಎಸ್ಟೇಟ್ನವರಿಗೆ ಮಾರೋದು ಅಂತ. ನೀವು ಆ ಕಾರಣಕ್ಕೋಸ್ಕರ ಆದೇಶನ ವಾಪಸ್ ತೊಗೊಂಡಿದ್ದೀರಿ ಅಲ್ವಾ? ಮತ್ತು ನಮ್ಮ ಕೈಗಾರಿಕಾ ಮಂತ್ರಿಗಳು, ಕರ್ನಾಟಕದ ಕೈಗಾರಿಕಾ ಮಂತ್ರಿಗಳು MB ಪಾಟೀಲ್ರು ಹೇಳ್ತಿದ್ದಾರೆ ಏನಂದರೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಮಗ ಇವತ್ತು ಏನು ಸಿದ್ದರಾಮಯ್ಯನವರು ಈ ಆದೇಶನ ವಾಪಸ್ ತೊಗೊಂಡ್ರಲ್ಲ, ಈ ಭೂಸ್ವಾಧೀನ ಆದೇಶನ, ಈ ಆದೇಶ ತೊಗೊಂಡಾದಮೇಲೆ ಚಂದ್ರಬಾಬು ನಾಯ್ಡು ಅವರ ಮಗ ಏರೋಸ್ಪೇಸ್ ಇಂಡಸ್ಟ್ರಿನ ಶುರು ಮಾಡೋದಕ್ಕೆ ಯಾರೆಲ್ಲ ಆಸಕ್ತಿ ಇದ್ದರು ಅಂಥವ್ರನ್ನ ಇವತ್ತವರು ಕರೀತಾ ಇದ್ದಾರೆ, ಬನ್ನಿ ನಾವು ನಿಮಗೆ ಜಾಗ ಕೊಡ್ತೀವಿ. ಜಾಗ ಅಂದರೆ ಎಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು? ಕರ್ನಾಟಕದ ಬಾರ್ಡ್ರಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರದಲ್ಲಿರೋ ಜಾಗದಲ್ಲಿ ನಾವು ನಿಮಗೆ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ನಾವು 8,000 ಎಕರೆ ಭೂಮಿ ನಮ್ಮ ಹತ್ರ ರೆಡಿ ಇದೆ, ಬನ್ನಿ ಅಂತ ಕರೀತಿದ್ದಾರೆ. MB ಪಾಟೀಲ್ರು ಹೇಳ್ತಾರೆ ಯಾರನ್ನೂ ಹೋಗೋದಕ್ಕೆ ಬಿಡಲ್ಲ ನಾವು ಅಂತ. MB ಪಾಟೀಲ್ರೇ, ನೀವು ಯಾರನ್ನೂ ಹೋಗೋದಕ್ಕೆ ಬಿಡಲ್ಲ ಅಂದರೆ ಜಾಗ ಎಲ್ಲಿಂದ ಕೊಡ್ತೀರಿ? ಅದನ್ನು ಹೇಳಿ. ಈಗ ಯಾವ ಜಾಗದಲ್ಲಿ ಆ ಏರೋಸ್ಪೇಸ್ ಪಾರ್ಕ್ ಮಾಡಬೇಕು ಅಂತ ನಿಗದಿ ಆಗಿತ್ತೋ ಆ ಜಾಗನ ನೀವು ಇವಾಗ ರೈತರಿಗೆ ವಾಪಸ್ ಕೊಟ್ಟಿದ್ದೀರಿ, ಸಂತೋಷ. ನೀವು ಇವ್ರನ್ನ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಂಗಾರೆ ಜಾಗ ಎಲ್ಲಿ ಕೊಡ್ತೀರಿ ಹೇಳಿ? ನಿಮ್ಮ ಹತ್ರ ಜಾಗ ಎಲ್ಲಿದೆ ಹೇಳಿ? MB ಪಾಟೀಲ್ರೇ, ನೀವು ಉತ್ತರ ಕೊಡಬೇಕು. ನೀವು ಜಾಗ ಎಲ್ಲಿ ಕೊಡ್ತೀರಾ? ನೀವೆಲ್ಲ ಕಂಡು ಕಡೆ ಎಲ್ಲ ಜಾಗ ಕೊಟ್ಟರೆ ಬರೋಲ್ಲ ಇನ್ವೆಸ್ಟರ್ಸು. ಹೌದು, ನೀವೆಲ್ಲ ತೊಗೊಂಡೋಗಿ ಏನೂ ಸೌಕರ್ಯಗಳಿಲ್ದಿರೋ ಜಾಗದಲ್ಲಿ ನೀವು ಜಾಗನ ತೋರಿಸ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡಲ್ಲ ಅವರು. ಅವ್ರಿಗೇನು ತಲೆ ಕೆಟ್ಟಿದೆ ದುಡ್ಡು ಹಾಕೋರಿಗೆ? ನೀವು ಕಂಡು ಕಡೆ ಎಲ್ಲ ತೋರಿಸೋದ್ರೆ ಬಂದು ದುಡ್ಡು ಹಾಕೋದಕ್ಕೆ, ಕಳ್ಕೊಳ್ಳೋದಕ್ಕೆ ಅವರು. ಹಂಗೆಲ್ಲ ಆಗಲ್ಲ. ನೀವು ಒಂದು ಕಡೆ ಹೇಳ್ತೀರಿ ಕೃಷಿ ಯೋಗ್ಯ ಭೂಮಿನ ನಾವು ರೈತರಿಗೆ ಬಿಟ್ಬಿಡ್ತೀವಿ, ತೊಗೊಳ್ಳಲ್ಲ ಅಂತ. ಕೃಷಿ ಯೋಗ್ಯ ಭೂಮಿನ ನೀವು ರೈತರಿಗೆ ಬಿಡೋದಾದರೆ ರೈತರಿಗೆ ಬಿಟ್ಟು ನೀವು
ಮುಂದುವರಿಯೋದಾದರೆ ನಿಮ್ಮ ಹತ್ರ ಬರಡು ಭೂಮಿಗಳು ಎಲ್ಲಿದೆ, ಯಾವುದಾದ್ರೂ ಇದೆಯಾ ಬೆಂಗಳೂರಿನ ಸುತ್ತಮುತ್ತ ಅಥವಾ ಕರ್ನಾಟಕದ ಯಾವುದೇ ಒಂದು ಜಿಲ್ಲಾ ಕೇಂದ್ರದ ಸುತ್ತಮುತ್ತ ನಿಮ್ಮ ಹತ್ರ ಜಾಗ ಇದೆಯಾ, ಅದನ್ನಾದರೂ ಹೇಳಿ. ಇಲ್ಲ ಅಂದರೆ ಅವರೀಗ ಹೋಗ್ತಾರೆ, ಆಂಧ್ರದವ್ರು ಕರಿತಿದ್ದಾರೆ. ಯಾಕೆಂದರೆ ಅವರು ಸಾಕಷ್ಟು ಭೂಮಿನ ಇಟ್ಕೊಂಡಿದ್ದಾರೆ. ಅವರು ನಿಮಗೂ ಗೊತ್ತಿದೆ, ಈಗ ಕಿಯೋ ಕಾರೆಲ್ಲ ಮಾಡಿದಾರಲ್ವ, ಆ ಜಾಗದಲ್ಲಿ ಪೆನಗೊಂಡ ಹತ್ತತ್ರ ಅವರು ಬೇಕಾದಷ್ಟು ಭೂಮಿನ ರೈತರಿಂದ ಸ್ವಾಧೀನಪಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅವರು ಖಂಡಿತವಾಗ್ಲೂ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ನೀವು ಇವಾಗ ಭೂಮಿನೆಲ್ಲ ರೈತರಿಗೆ ವಾಪಸ್ ಕೊಟ್ಬಿಟ್ಟು ನಾವು ಅವ್ರನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಸುಳ್ಳುಗಳನ್ನ ಹೇಳ್ತಿದ್ದೀರಿ. ನಿಮ್ಮ ಹತ್ರ ಜಾಗ ಇಲ್ಲ ಕೊಡೋದಕ್ಕೆ. ಮತ್ತು ಇನ್ನೊಂದು ನೋಡಿ, ನೀವೀಗ ಏನು ದೇವನಹಳ್ಳಿ ತಾಲೂಕಲ್ಲಿ ರೈತರಿಗೆ ಜಾಗನ ವಾಪಸ್ ಕೊಟ್ಟಿದ್ದೀರಿ, ನೀವು ಕರ್ನಾಟಕದ ಯಾವುದೇ ಜಾಗದಲ್ಲಿ ಹೋಗಿ ಇವಾಗ ನೀವು ಭೂಮಿನ ರೈತರು ನಮಗೆ ಕೊಡಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ರೈತರು ಕೊಡಲ್ಲ. ಏನಕ್ಕೆ ಅಂದರೆ ದೇವನಹಳ್ಳಿಲಿರೋ ರೈತರು ರೈತರೇ, ತುಮಕೂರಲ್ಲಿರೋ ರೈತರು ರೈತರೇ ಅಲ್ವಾ. ನೀವು ಯಾರು ಭೂಮಿ ತೊಗೊಳಕ್ಕೆ ಹೋದರೂ ರೈತರದೇ ತೊಗೋಬೇಕಲ್ವಾ. ನಿಮಗೆ ಆ ರೈತರಿಗೆ ಖಂಡಿತ ಕೊಡಲ್ಲ. ಏನಕ್ಕೆ ಅಂದರೆ ನೀವು ಇಲ್ಲಿ ವಾಪಸ್ ತಗೊಂಡಿದ್ದೀರಿ. ನೀವು ಇಲ್ಲಿ ರಿಯಲ್ ಎಸ್ಟೇಟ್ನವರಿಗೆ ಮತ್ತು ಎಡಪಂಥೀಯ ಈ ಎಡಬಿಡಂಗಿಗಳ ಒತ್ತಡಕ್ಕೆ, ಅವರ ಒತ್ತಾಯಕ್ಕೆ, ಅವರ ಒತ್ತಾಸೆಗಳಿಗೆ ಮಣಿದು ನೀವು ಇವತ್ತು ಆ ಭೂಮಿನ ವಾಪಸ್ ತೊಗೊಂಡಿದ್ದೀರಿ. ನೀವು ಕರೆಕ್ಟಾಗಿ ರೈತರನ್ನ ಕೂರಿಸಿ ಅವ್ರನ್ನ ಸರಿಯಾಗಿ ಅವ್ರು ಕೊಡಬೇಕಾಗಿರೋ ಪರಿಹಾರಗಳನ್ನ ಕೊಟ್ಟು, ಅವ್ರಿಗೆ ಕೊಡಬೇಕಾಗಿರೋ ಸರಿಯಾದ ಬೆಲೆಗಳನ್ನ ಕೊಟ್ಟು, ಒಂದು ಒಳ್ಳೆಯ ಪಾಲಿಸಿಗಳನ್ನ ಮಾಡಿ ಆ ರೈತ ಕುಟುಂಬಗಳಿಗೆ, ಮನೆಯಲ್ಲಿ ಮಕ್ಕಳುಗಳಿಗೆ ಕೆಲಸ ಕೊಡೋ ಥರ ಏನಾದರೂ ಅವರಿಗೆ ಹೇಳಿ ನೀವು ಕರೆಕ್ಟಾಗಿ ಅದನ್ನು ಮಾಡಿದ್ದಿದ್ರೆ ಖಂಡಿತ ಆ ರೈತರು ನಿಮಗೆ ಭೂಮಿ ಕೊಡೋಕೆ ಒಪ್ಕೊಳ್ತಾಯಿದ್ರು. ಆದರೆ ನೀವು ಅದು ಯಾವುದನ್ನೂ ಮಾಡಿಲ್ಲ. ಅಂತಿಮ ಆದೇಶ ಆದಮೇಲೂ ಕೂಡ ನೀವು ಅದನ್ನ ರದ್ದು ಮಾಡಿದ್ದೀರಿ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮಣಿದಿದ್ದೀರಿ. ನಿಮ್ಮ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ನೀವು ಮಣಿದಿದ್ದೀರಿ. ಆ ಕಾರಣಕ್ಕೋಸ್ಕರ ನೀವು ಇವತ್ತು ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೊಂಡು ಸಾವಿರಾರು ಜನ ವಿದ್ಯಾವಂತ ಯುವಕರಿಗೆ ನೀವು ಮೋಸ ಮಾಡ್ತಾಯಿದ್ದೀರಿ. ಸಾವಿರಾರು ಜನ ವಿದ್ಯಾವಂತ ಯುವಕರಿಗೆ ಅಲ್ಲಿ ಕೆಲಸ ಸಿಗ್ತಾಯಿತ್ತು, ಅಲ್ಲೊಂದು ಇಂಡಸ್ಟ್ರಿ ಬಂದಿದ್ದರೆ, ಮತ್ತು ರಾಜ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದಾಯ ಕೂಡ ಬರ್ತಾಯಿತ್ತು. ನೀವು ಇದನ್ನು ಯಾವುದನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳದೆ, ಆ ರೈತರಿಗೂ ಕೂಡ ನೀವು ಸರಿಯಾಗಿ ರೇಟನ್ನು ಫಿಕ್ಸ್ ಮಾಡದೆ, ಆ ರೈತರಿಗೂ ಕೂಡ ಒಳ್ಳೆಯ ಪಾಲಿಸಿಗಳನ್ನ ಮಾಡಿಕೊಡದೆ ಇವತ್ತು ನೀವು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ನೀವು ಆದೇಶನ ವಾಪಸ್ ತೊಗೊಂಡಿದ್ದೀರಿ. ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾಗಲೂ ರೈತರ ಮೇಲೆ ಕಾಳಜಿ ಇದೆ. ದೇವನಹಳ್ಳಿಯ ರೈತರು ಕೂಡ ಈ ದೇಶದ ಬೆನ್ನೆಲುಬು ಆಗಬೇಕು ಅಂತ ನಿಮಗೇನಾದರೂ ಮನಸ್ಸಲ್ಲಿ ಇದ್ದರೆ ದಯಮಾಡಿ ನೀವು ಹೆಂಗೋ ಈಗ ಆದೇಶನ ವಾಪಸ್ ತೊಗೊಂಡಿದ್ದೀರಿ, ಭೂಮಿ ರೈತರಿಗೆ ವಾಪಸ್ ಕೊಟ್ಟಿದ್ದೀರಿ, ಸಂತೋಷ. ಅದರ ಜೊತೆಯಲ್ಲಿ ನೀವೀಗ ಮಾಡಬೇಕಾಗಿರೋ ಕೆಲಸ, ಆ ಏನು ನೀವು 1770 ಎಕರೆ ಭೂಮಿನ ರೈತರಿಗೆ ವಾಪಸ್ ಕೊಟ್ಟಿದ್ದೀರಲ್ಲ, ನೀವೇನು ನೋಟಿಫಿಕೇಷನಿಂದ ವಾಪಸ್ ತೆಗೆದಿದ್ದೀರಲ್ಲ, ಈಗ ದಯಮಾಡಿ ನಿಮ್ಮ ಹತ್ರ ಆ ಏನು ಅಂಕಿಅಂಶಗಳಿದೆಯಲ್ಲ, ಆ ಸರ್ವೆ ನಂಬರ್ಗಳಿದೆಯಲ್ಲ, ಆ ಸರ್ವೆ ನಂಬರ್ಗಳನ್ನ ಯಥಾವತ್ತಾಗಿ ಇನ್ನೂ ಒಂದು 20-25 ವರ್ಷ ಆ ಏನು ನೋಟಿಫಿಕೇಷನ್ ಈಗ ವಾಪಸ್ ತೊಗೊಂಡಿದ್ದೀವಿ, ಆ ಭೂಮಿ ಯಾವುದೇ ಕಾರಣಕ್ಕೂ ಕೃಷಿಯನ್ನು ಹೊರತುಪಡಿಸಿ ಯಾವುದೇ ರೀತಿಯ ವಾಣಿಜ್ಯ ಕಾರ್ಯಕ್ರಮಗಳಿಗೆ ಆ ಭೂಮಿನ ಮಾರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನೀವೀಗ ಆದೇಶ ಹೊರಡಿಸ್ಬೇಕು. ಆಗ ಮಾತ್ರ ನಿಮಗೆ ಕಾಳಜಿ ಇದೆ ಅಂತ ಅಂದ್ಕೊಳ್ಳೋದು. ನೀವೇನಾದರೂ ಈ ಆದೇಶ ಮಾಡಿಲ್ಲ ಅಂದರೆ ನೀವು ನಿಮ್ಮ ಎಡಪಂಥೀಯ ಎಡಬಿಡಂಗಿಗಳ ಒತ್ತಡಕ್ಕೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಮಣಿದು ನೀವು ಇವತ್ತು ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನೀವು ಕೈ ಬಿಟ್ಟಿದ್ದೀರಾ ಅಂತ ಹೇಳುವುದರ ಮುಖಾಂತರ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.